ನಮಸ್ಕಾರ. ನಾನು ಪರಿಸರ ಪ್ರೇಮಿ. ಈ ವರ್ಷ ರಾಜ್ಯ ಪ್ರಶಸ್ತಿಯನ್ನು ಎನ್ವೈರನ್ಮೆಂಟಲ್ ಸರ್ವಿಸ್ಗೆ ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಬಹುಮಾನವನ್ನು ಸರ್ಕಾರ. ಹಾಗಾಗಿ ಆ 1 ಲಕ್ಷ ರೂಪಾಯಿಗಳನ್ನು ನಾವು ಈ ಒಂದು ದಿವಸ ಸೈನಿಕರ ಕಲ್ಯಾಣ ನಿಧಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂತಂದರೆ ನಾವು ಭಾರತೀಯ ಸೇನೆ ಮತ್ತು ನಮ್ಮ ಭಾರತ ದೇಶಕ್ಕೆ ನಾವು ಆಭಾರಿಯಾಗಿರ್ಬೇಕು. ಮತ್ತು ನಾನೊಬ್ಬ ದೇಶ ಪ್ರೇಮಿಯಾಗಿ ಜೊತೆಗೆ ನಮ್ಮ ದೇಶದ ಮೇಲೆ ಅಪಾರವಾದ ಒಂದು ಕಾಳಜಿಯನ್ನು ಸೈನಿಕರ ಮೇಲೆ ಇಟ್ಕೊಂಡಿರೋನು. ಚಿಕ್ಕ ವಯಸ್ಸಿಂದಲೂ ನನಗೆ ಸೈನಿಕರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಬಹಳ ದಿವಸಗಳಿಂದ ಆಸೆ ಇತ್ತು, ಬಟ್ ಅದು ಈಡೇರಲಿಲ್ಲ. ಸೊ ಹಾಗಾಗಿ ಇದೊಂದು ವೆರಿ ಗುಡ್ ಆಪರ್ಚುನಿಟಿ ಟು ಮೀ ಟು ಸರ್ವ್ ದ ಇಂಡಿಯನ್ ಆರ್ಮಿ. ಸೊ ದಟ್ಸ್ ವೈ ಟುಡೇ ಐ ಆಮ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಮೈ ಅಮೌಂಟ್ 1 lakh. ಅದನ್ನು ಇವತ್ತು ಸಂತೋಷದಿಂದ ನಮ್ಮ ಕುಟುಂಬ ವರ್ಗದಲ್ಲಿ ನಮ್ಮ ಮಿಸಸ್ ಜಯಲಕ್ಷ್ಮಿ ಹಾಗೂ ನೀಲಕಂಠ ಹರಿಕೃಷ್ಣ ನಾವೆಲ್ಲ ಸೇರಿ ಇವತ್ತು ಮನಪೂರ್ವಕವಾಗಿ ನಮ್ಮ ADC ಸಾಹೇಬ್ರ ಹತ್ರ ಇದನ್ನು ಕೊಡ್ತಾ ಇದ್ದೀವಿ. ಇದೆಲ್ಲ ಆನ್ಲೈನ್ ಪೇಮೆಂಟ್ ಆಗಿಬಿಟ್ಟಿದೆ, ನೀವು ಸ್ಕ್ಯಾನ್ ಮಾಡಿ ನೋಡ್ಬೋದು ಅಮೌಂಟ್ ಹೋಗಿದೆ ಅಂತೇಳಿ. ಸೊ ಹಾಗಾಗಿ ಸಾಹೇಬರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ನಮಗೆ ಶಿಲ್ಪಾ ಮೇಡಮ್ ಅವರು ಈ ಒಂದು ಅವಾರ್ಡ್ ಬರಲಿಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ನಾನು ಈ ಗಿಡ ಮರಗಳನ್ನು ನೆಡಲಿಕ್ಕೆ ನನ್ನ ಸ್ವಂತ ಹಣವನ್ನೇ ದುಡಿದು ಅದನ್ನು ನೆಡಬೇಕು ಅಂತ ನಾನು ಭಾಳ ಆಸೆ ಪಟ್ಕೊಂಡಿದ್ದೀನಿ. ಜೊತೆಗೆ ಯಾವುದೇ ಒಂದು ಸರ್ಕಾರಿ ಅನುದಾನವನ್ನಾಗಿರಲಿ ಅಥವಾ ಸಹಾಯಧನವನ್ನಾಗಲಿ ಇದುವರೆಗೆ ನಾನು ಪಡ್ಕೊಂಡಿಲ್ಲ. ಹಾಗಾಗಿ ಇದನ್ನೇ ಯಾಕೆ ನಾವು ಬಳಸಬೇಕು ಅನ್ನೋದೊಂದು ಆಸೆ ಇತ್ತು. ಯಾಕೆಂದರೆ ಇದುವರೆಗೆ ಒಂದು 50-60 ಲಕ್ಷ ದುಡ್ಡು ನನ್ನ ಜೊತೆಗೆ ನೀವುಗಳೆಲ್ಲರೂ ಸಾರ್ವಜನಿಕರು ನಮಗೆ ಸಹಾಯ ಮಾಡಿದ್ದೀರ. ಹಾಗಾಗಿ ಈ ಕೆಲಸ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾವು ಈ ಒಂದು 1 ಲಕ್ಷ ರೂಪಾಯಿ ಒಂದು ಬಹುಮಾನವನ್ನು ನಾವು ಭಾಳ ಖುಷಿಯಾಗಿ ಸರ್ಕಾರ ಕೊಡ್ತಾ ಇದ್ದೀವಿ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ಒಂದು ಮಾತು CM ವೆಂಕಟೇಶ್ ಅವರು ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಅವ್ರಿಗೆ ಬಂದಿರತಕ್ಕಂಥ ಪರಿಹಾರದ ಹಣವನ್ನು ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಸಮಾಜಕ್ಕೆ ಒಂದು ಮಾದರಿಯಾದಂಥ ಕೆಲಸ. ಇವರ ಒಂದು ಸೇವೆ, ಈ ಪರಿಸರದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ, ಇವರ ಒಂದು ಸೇವೆ ಹೀಗೆ ಮುಂದುವರಿಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಆದರ್ಶವನ್ನು ಮಾಡಿದ್ದಾರೆ. ಇವರ ಸೇವೆ ಹೀಗೆ ನಿರಂತರವಾಗಿ ಮುಂದುವರಲಿ ಅಂತೇಳಿ ಆಶಿಸ್ತೇವೆ. ಥ್ಯಾಂಕ್ ಯು. ಆಯ್ತು. ಸರ್ ಇದೊಂದು ಲೆಟರ್ ಏನಾದರೂ ಆಫೀಸ್ಗೆ ಅಪ್ರಿಷಿಯೇಷನ್ ಮೇಡಮ್ಗೆ ಹೇಳ್ಬಿಟ್ಟು ಮೇಡಮ್ ಬಂದ ಮೇಲೆ ಆಯ್ತು ಸರ್. ಥ್ಯಾಂಕ್ ಯು.